नाजरीन आदाब, आप देख रहे हैं जी मीडिया। शहर के बसवेश्वर हॉस्पिटल के अक्ब में अचानक आतिशबाजी का वाकया पेश आया। शदीद धूप की तमादत और गर्मी के सबब आग बड़े पैमाने पर भड़कने से वहां मौजूद दरख्तों को भी आग लगी और बसवेश्वर हॉस्पिटल के अहाते में खड़े पुराने गाड़ियां जलकर खाकतर हो गए। इतला मिलते ही एचके सोसाइटी के सदर डॉक्टर भीमा शंकर बिलगुंदी और नायब सदर व दीगर मौके पर पहुंचे और फायर ब्रिगेड को इतला दी गई। फायर ब्रिगेड अमले ने पर वक्त पहुंचकर आग पर काबू पा लिया। किसी भी तरह के जानी नुकसान नहीं हुआ है। गाड़ियों के जलने पर माली नुकसान का अभी अंदाजा नहीं लगाया जा सका। बताया जाता है कि ये पुराने खड़े हुए गाड़ियां थी जो स्क्रैप के तौर पर वहां मौजूद थी। एचके सोसाइटी के जिम्मेदारान ने कहा कि इसकी जांच के लिए एक कमेटी तश्कील दी जाएगी और हो सकता है शदीद गर्मी और धूप के सबब आग लगी हो। मजीद इस तरह की खबरों के लिए सब्सक्राइब, लाइक और शेयर करिए जी मीडिया गुलबर्गा। ಆಸ್ಪತ್ರೆಯಲ್ಲಿ ಇವತ್ತು ಆಕಸ್ಮಿಕವಾಗಿ ಒಂದು ಬೆಂಕಿ ಹತ್ತಿದೆ ಹಿಂದೆಗಡೆ ರೂಪಘಾಟ್ ಪಕ್ಕದಲ್ಲಿ. ಇದು ನಾವು ಇಲ್ಲಿ ಮೀಟಿಂಗ್ ಮಾಡ್ತಿದ್ದೀವಿ, ಅಧ್ಯಕ್ಷರು ನಾವು ಉಪಾಧ್ಯಕ್ಷರು ಎಲ್ಲರೂ ಇಲ್ಲಿ ಇದ್ದೀವಿ. ತಕ್ಷಣ ಗೊತ್ತಾದ ತಕ್ಷಣ ನಾವು ಇಲ್ಲಿ ಸ್ಪಾಟಿಗೆ ಬಂದು ಇಮಿಡಿಯೇಟ್ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿ ಕರೆಸಿ 10-15 ನಿಮಿಷದಲ್ಲಿ ಅವ್ರು ಬಂದರು. ಇಮಿಡಿಯೇಟ್ ಅದು ಆರಿಸುವಂಥ ಪ್ರಯತ್ನ ಮಾಡಿ ಆರಿಸಿದೆ. ಎಲ್ಲ ವೆಹಿಕಲ್ ಎಲ್ಲ ಒಂದು 4 ವೆಹಿಕಲ್ ಇತ್ತು ಮತ್ತು ಒಣಗಿದ ಗಿಡಗಳಿದ್ದು ಅದಕ್ಕೆಲ್ಲ ಬೆಂಕಿ ಹತ್ತಿತ್ತು. ಅದಕ್ಕೆಲ್ಲ ನಾವು ಆರಿಸಿ ಈಗ ಎಲ್ಲ ಹತೋಟಿಯಲ್ಲಿ ಇದೆ. ಯಾವುದೂ ನಷ್ಟ ಆಗಿಲ್ಲ, ಏನೂ ನಮ್ಮದು ಯಾರು ಮನುಷ್ಯರಿಗಾಗಲಿ ಮತ್ತು ನಮ್ಮ ವಸ್ತುಗಳಿಗೆ ಆಗಲಿ ಅವು ಹಳಿ ವೆಹಿಕಲ್ಸ್ ಇದ್ದವು, ಸ್ಕ್ರ್ಯಾಪ್ ವೆಹಿಕಲ್ಸ್ ಇದ್ದವು. ಸ್ಕ್ರ್ಯಾಪ್ ವೆಹಿಕಲ್ಸ್ ಮಾತ್ರ ಸುಟ್ಟಿದೆ, ಅದು ಬಿಟ್ಟರೆ ಬೇರೆ ಏನೂ ಅಂಥ ನಷ್ಟ ನಮ್ಮದೇನೂ ಆಗಿಲ್ಲ. ಹೇಗಾಯಿತು ಹೆಂಗಾಯಿತು ಏನೂ ನಾವು ಒಂದು ಎನ್ಕ್ವೈರಿ ಕಮಿಟಿಗೆ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಅದಕ್ಕೆ ಅಷ್ಟೇ, ಈ ಬೇಸಿಗೆಯಲ್ಲಿ ಕಾರಣದಿಂದ ಏನಾದರೂ ಆಗಿ ಬೆಂಕಿ ಹತ್ತಿರ್ಬೋದು ಅಷ್ಟೇ.